ಅಶ್ಲೀಲ ಮೆಸೇಜ್ ಕೇಸ್ ಕೋರ್ಟ್ಗೆ ರಮ್ಯಾ ಹಾಜರಾಗಿದ್ದಾರೆ. ಇಂದಿನಿಂದ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಹಿನ್ನೆಲೆ ದರ್ಶನ್ ಅಭಿಮಾನಿಗಳು ಎಂದು ಅಶ್ಲೀಲವಾಗಿ ನಿಂದನೆ. ಅಶ್ಲೀಲ ಮೆಸೇಜ್ ಕೇಸ್ ಕೋರ್ಟ್ಗೆ ರಮ್ಯಾ ಹಾಜರಾಗಿದ್ದಾರೆ. ಇಂದಿನಿಂದ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಹಿನ್ನೆಲೆಯಲ್ಲಿ ದರ್ಶನ್ ಅಭಿಮಾನಿಗಳು ಎಂದು ಅಶ್ಲೀಲವಾಗಿ ನಿಂದನೆ. ತನ್ನ ದೂರು ಸಂಬಂಧ ಸಾಕ್ಷಿ ನುಡಿಯಲು ಬಂದ ರಮ್ಯಾ ಬೆಂಗಳೂರಿನ ಸೈಬರ್ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ 12 ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಂತಹ ಕಾಕಿ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿತ್ತು. ಇಂದಿನಿಂದ ಟ್ರಯಲ್ ಆರಂಭಿಸಿರೋ ಸೆಷನ್ ಕೋರ್ಟ್ ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಮಾಡಿರುವಂತಹ ಕೋರ್ಟ್ ಪ್ರಕರಣ ಮೊದಲ ಸಾಕ್ಷಿ ಆಗಿರೋ ದೂರುದಾರೆ ರಮ್ಯಾ ಕೋರ್ಟ್ ಸಮನ್ಸ್ ಜಾರಿ ಹಿನ್ನೆಲೆ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಕಟಕಟೆಯಲ್ಲಿ ನಿಂತು ಸಾಕ್ಷಿ ನುಡಿಯಲಿರೋ ರಮ್ಯಾ ಅಶ್ಲೀಲ ಮೆಸೇಜ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಹಿನ್ನೆಲೆಯಲ್ಲಿ ರಮ್ಯಾ ಕೋರ್ಟ್ಗೆ ಹಾಜರಾಗಿದ್ದಾರೆ. ಅಂದ್ರೆ ಸಾಕ್ಷಿಗಳನ್ನ ಹೇಳಿಕೆಯನ್ನ ಸಹಿತ ಅಲ್ಲಿ ಪಡೆದುಕೊಳ್ಳುತ್ತೆ ಕೋರ್ಟ್. ತನ್ನ ದೂರು ಸಂಬಂಧ ಸಾಕ್ಷಿ ನುಡಿಯಲು ರಮ್ಯಾ ಹೋಗಿರುವಂತದ್ದು ಬೆಂಗಳೂರಿನ ಸೈಬರ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ 12 ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದೆ ಕಾಕಿ. ನೋಡಿ, ದರ್ಶನ್ ಅಭಿಮಾನಿಗಳು ಅಶ್ಲೀಲವಾಗಿ ಮೆಸೇಜ್ ಹಾಕ್ತಾ ಇದ್ದಾರೆ, ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾರೆ ಅನ್ನುವಂಥ ಕುರಿತಾಗಿ ರಮ್ಯಾ ಕೇಸನ್ನು ದಾಖಲು ಮಾಡಿರ್ತಾರೆ ಸೈಬರ್ ಕ್ರೈಮ್ಗೆ. ಅಂದರೆ ಈಗೇನು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಏನು ದರ್ಶನ್ ಮೇಲೆ ಬಂದಿರುವಂಥ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಏನು ಜೈಲು ವಾಸವಾಗಿದ್ದಾರೆ ಇದೀಗ. ಈ ವಿಚಾರದಲ್ಲಿ ರಮ್ಯಾ ಒಂದಿಷ್ಟು ಮಾತುಗಳನ್ನು ಹೇಳಿರ್ತಾರೆ. ಅಂದರೆ ಒಂದಿಷ್ಟು ದರ್ಶನ್ ವಿರುದ್ಧವಾಗಿ ಮಾತನಾಡಿರ್ತಾರೆ. ಅಂದರೆ ಆ ಕೇಸ್ನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಗಳನ್ನು ಆಡಿರ್ತಾರೆ. ಇದರಲ್ಲಿ ದರ್ಶನ್ ಅಭಿಮಾನಿಗಳು ರಮ್ಯಾಗೆ ಮೆಸೇಜ್ ಹಾಕಿ ಅಶ್ಲೀಲವಾಗಿ ಮೆಸೇಜ್ ಹಾಕಿ ನಿಂದನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟನ್ನು ದಾಖಲು ಮಾಡಿರ್ತಾರೆ. ಈ ಕಂಪ್ಲೇಂಟಿನ ಮೇರೆಗೆ ಕೇಸ್ ದಾಖಲಾಗಿ ಅಲ್ಲಿ 12 ಆರೋಪಿಗಳನ್ನು ಕಾಕಿ ತನಿಖೆ ನಡೆಸ್ತಾ ಇದೆ. ಅದರಲ್ಲಿ ಇದೀಗ ರಮ್ಯಾದಿಂದ ಸಹಿತ ಯಾಕಂದ್ರೆ ಮೊದಲ ದೂರುದಾರಿ ಆದಂಥ ರಮ್ಯಾ ಮೊದಲ ಸಾಕ್ಷಿ. ಹೀಗಾಗಿ ರಮ್ಯಾಯಿಂದ ಸಹಿತ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಸಾಕ್ಷಿಯನ್ನ ಅಲ್ಲಿ ಪಡೆದುಕೊಳ್ಳುತ್ತೆ ಕೋರ್ಟ್. ಯಾರಪ್ಪ ಅದು? ರಮ್ಯಾ. ಒಂದು ರಿಯಾಕ್ಷನ್ ಮ್ಯಾಮ್, ಒಂದು ಸಣ್ಣ ರಿಯಾಕ್ಷನ್. ಓಕೆ ಮ್ಯಾಮ್, ಇವತ್ತು ವಿಚಾರ ಏನದು ಸೋಷಿಯಲ್ ಮೀಡಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿದೆ. ಓಕೆ ಮ್ಯಾಮ್, ಎಸ್ ಮ್ಯಾಮ್, ಬಾಯ್ ಬಾಯ್.